ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೀನಾಸಂ ಸತೀಶ್. ನಿನ್ನೆ ನಡೆದಂಥ ಅಯೋಗ್ಯ ಟು ಪ್ರೆಸ್ ಮೀಟಲ್ಲಿ ನಾನು ಕೆಲವೊಂದು ಮಾತುಗಳನ್ನಾಡಿದೆ. ಅದರಿಂದ ತುಂಬ ಜನ ನಿರ್ಮಾಪಕರುಗಳಿಗೆ ಕೆಲವರಿಗೆ ನೋವಾಗಿದೆ ಅಂತ ಗೊತ್ತಾಯಿತು. ನಾನು ಬಳಸಿದ ಪದಗಳು, ನಾನು ಬಳಸಿದ್ದೇನೆಂದರೆ ಎಜುಕೇಷನ್ ಅಂತ ಬಳಸಿದೆ. ಎಜುಕೇಷನ್ ಅಂದರೆ ನಾನು ಹೇಳಿದ್ದು ನಾವು ಸ್ಕೂಲ್ಗೆ ಹೋಗಿ ಓದಿದ್ದಲ್ಲ. ನಾನು ಹೇಳಿದ್ದೇನೆಂದರೆ ಎಜುಕೇಷನು ಸಿನಿಮಾ ಮೇಲೆ ನಮಗೆಲ್ಲ ಎಜುಕೇಷನ್ ಇರಲಿ ಅಂತ. ಯಾಕೆಂದ್ರೆ ನಾನು ನಿರ್ಮಾಪಕ ಆಗಿ ಸೋತಾಗ ಅದನ್ನು ಕಲ್ತ್ಕೊಳ್ಳೋಕ್ಕೆ ನಾನೇ ತುಂಬ ಟೈಮ್ ತೊಗೊಂಡೆ. ಹೊಸದಾಗಿ ಬರೋರಿಗೆ ಏನಾಗುತ್ತೆ, ಯಾವ ಡಿಪಾರ್ಟ್ಮೆಂಟ್ ಏನು ರೇಟು, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ದುಡ್ಡು ಹೋಗ್ತಾ ಇದೆ, ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿದ್ದಾಗ ಪ್ರತಿಯೊಂದು ಅವರಿಗೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ, ಅದಿದ್ದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ನಾನು ಆ ಎಜುಕೇಷನ್ ಅನ್ನೋ ಪದನ ಬಳಸಿದೆ. ಅದು ಬಿಟ್ಟು ನಾನು ಎಜುಕೇಷನ್ ಅಂದರೆ ಆ ಥರ ಅರ್ಥದಲ್ಲಿ ಬಳಸಿಲ್ಲ. ಹಾಗೆ ಯಾರ್ಯಾರಿಗೆ ನನ್ನಿಂದ ನೋವಾಗಿದೆಯೋ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಯಾರಿಗೂ ನೋಯಿಸಿ ಖುಷಿ ಪಡುವಂಥ ವ್ಯಕ್ತಿತ್ವ ನಂದಲ್ಲ, ಆ್ಯಂಡ್ ಅಷ್ಟು ದೊಡ್ಡವನು ನಾನಲ್ಲ. ಇನ್ನು ನಮ್ಮದು ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು, ಸಾಕಷ್ಟು ಕಲಿಬೇಕು. ನಾನು ಕಲಿಕೆನಲ್ಲೇ ಇದ್ದೀನಿ. ಅಥವಾ ನಾನು ಮಾಡಿದ್ದೆಲ್ಲ ಗ್ರೇಟು, ಅಥವಾ ನಾನು ಸಿನಿಮಾ ಮಾಡಿ ಸೋತಿದ್ದೀನಿ, ಗೆದ್ದಿದ್ದೀನಿ, ಎರಡೂ ಆಗಿದೆ. ಹಾಗಾಗಿ ಯಾರಿಗೂ ನೋಯಿಸೋ ಉದ್ದೇಶ ನನಗಿಲ್ಲ. ಲಕ್ಷಾಂತರ ಜನರ ಬದುಕಿದೆ ಇಂಡಸ್ಟ್ರಿಯಿಂದ. ಹಾಗಾಗಿ ನಾನು ಇಂಡಸ್ಟ್ರಿ ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಆ ಮಾತುಗಳನ್ನೆಲ್ಲ ಆಡಿದೆ. ಅದು ನಿಮ್ಮನ್ನು ಇದು ಮಾಡಿ ಮಾತಾಡಿದ್ದಲ್ಲ. ಆ್ಯಂಡ್ ಸುಪ್ರೀತ್ ಅವ್ರ ಬಗ್ಗೆ ಮಾತಾಡಿದ್ದು ನಾನು, ಅವ್ರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದ್ದು ನಾನು. ಆ್ಯಂಡ್ ಆ ಡಿಸ್ಟ್ರಿಬ್ಯೂಷನ್ ಪದ ಮಿಸ್ ಆಯಿತು ನಾವು ಮಾತಾಡಬೇಕಾದ್ರೆ. ಹಾಗಾಗಿ ಅದು ಕೆಲವರಿಗೆ ನೋವಾಗಿದೆ ಅಂತ ಗೊತ್ತಾಯಿತು. ಯಾರೋ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಅಫ್ಕೋರ್ಸ್ ನಾವಿರೋದು ನಿರ್ಮಾಪಕರು ಇದ್ದರೇ ಇಂಡಸ್ಟ್ರಿ ಕಟ್ಟಬೇಕಾದ್ರೆ ಭಾಳ ದೊಡ್ಡ ಕೊಡುಗೆ ನಮ್ಮೆಲ್ಲ ನಿರ್ಮಾಪಕರದ್ದಿದೆ. ಹಾಗಾಗಿ ಇದನ್ನು ಬೆಳೆಸೋದು ಬೇಡ. ನಾವೀಗ ಅಯೋಗ್ಯ ಟು ರಿಲೀಸ್ಗೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟು ಬೇಕು, ನೀವೆಲ್ಲರೂ ನಮ್ಮ ಜೊತೆ ನಿಲ್ಲಬೇಕು. ಒಂದು ಸಿನಿಮಾ ಗೆದ್ದಾಗ ಎಷ್ಟೋ ಜನರ ಬದುಕು ಚೇಂಜ್ ಆಗುತ್ತೆ. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರ ಬಗ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಕೆಲವರು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಅದು ಹೇಳಿದ್ರಿಂದ ಏನಕ್ಕೆ ಉದ್ದೇಶ ಅಂದರೆ, ಎಷ್ಟೋ ಜನರ ಕೆಲಸ ಇರುತ್ತಲ್ಲ ಇದರಲ್ಲಿ, ಎಷ್ಟೋ ಜನ ನಿರ್ಮಾಪಕರು ಸಿನಿಮಾ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಕಡೆ ಡಿಮೋಟಿವೇಟ್ ಆಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಹೇಳದೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗೆ ನಿನ್ನೆ ನಡೆದಂಥ ಸಾಂಗಿನ ಬಗ್ಗೆ ಕಾಂಟ್ರವರ್ಸಿ ಆಗಲಿ, ಯಾವುದೇ ಆಗಲಿ, ಕೆಲವರೆಲ್ಲ ಬೇಕಂತ ಮಾಡಿದ್ದಾರೆ, ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೂ ಇಲ್ಲ. ಅಲ್ಲೇನು ನ್ಯಾಚುರಲ್ ಆಗಿ ನಡೀತೋ ಅದಷ್ಟೇ ಸತ್ಯ. ಆ್ಯಂಡ್ ಯಾರಿಗಾದರೂ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ, ಆ್ಯಂಡ್ ನಮ್ಮ ನಿರ್ಮಾಪಕರ ಸಂಘದವರಿಗೆ ಎಸ್ಪೆಷಲಿ ಬೇಜಾರು ಮಾಡ್ಕೋಬೇಡಿ. ನಾನು ಕ್ಷಮೆ ಯಾಚಿಸ್ತೇನೆ ನಿಮ್ಗೆ ನೋವಾಗಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಜೊತೆಗೆ ಹೀಗೆ ಇರಲಿ. ಥ್ಯಾಂಕ್ ಯು.